ಸಾವು ಎಂಬುದು ಯಾವಾಗ ಎಲ್ಲಿ ಹೇಗೆ ಬರುತ್ತೆ ಅನ್ನೋದು ಯಾರಿಗೂ ಸಹ ಗೊತ್ತಿರಲ್ಲ. ಚೆನ್ನಾಗಿ ಆರೋಗ್ಯವಾಗಿ ಇದ್ದವರೇ ಸಡನ್ ಆಗಿ ಸಾವನ್ನಪ್ಪುತ್ತಿದ್ದಾರೆ. ಸಾವಿಗೆ ಕಾರಣ ಏನೆಂದು ಕೂಡ ಗೊತ್ತಾಗುತ್ತಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಸ್ಟಾರ್ ನಟ ನಟಿಯರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಈ ವಿಡಿಯೋ ಮಾಡಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 1 ರಾಕ್ ಲೈನ್ ಸುಧಾಕರ್. ಪಂಚರಂಗಿ, ಮನಸಾರೆ, ಅಯೋಗ್ಯ, ಟೋಪಿವಾಲಾ, ಪ್ರೀತಿಯ ರಾಯಭಾರಿ ಹೀಗೆ 99 ಚಿತ್ರಗಳಲ್ಲಿ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಸೆಪ್ಟೆಂಬರ್ 24, 2020ರಂದು ತಮ್ಮ 200ನೇ ಸಿನಿಮಾ ಶುಗರ್ಲೆಸ್ ಚಿತ್ರೀಕರಣದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ನಂಬರ್ 2 ಮೈಕಲ್ ಮಧು. ಆಲ್ಮೋಸ್ಟ್ ಇವರು ಎಲ್ಲರಿಗೂ ಗೊತ್ತಿರಬೇಕು ಅನ್ಸುತ್ತೆ. ಇವರ ಹಲವಾರು ಟ್ರೋಲ್ ಅಂಡ್ ಮೀಮ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದ್ದಾವೆ. ಹಾಗೆ ಕನ್ನಡದ ಹಲವಾರು ನಟರ ಜೊತೆ ಹಾಸ್ಯ ದೃಶ್ಯಗಳಲ್ಲಿ ಅಭಿನಯಿಸಿದ್ದಾರೆ. ಸೂರ್ಯವಂಶ, ಸ್ನೇಹಲೋಕ, ಓಂ ಹೀಗೆ ಹಲವಾರು ಚಿತ್ರದಲ್ಲಿ ನಾವು ಇವರನ್ನ ಕಾಣಬಹುದು. ಇವರು 13/5/2020ರಂದು ಹೃದಯಾಘಾತದಿಂದ ನಿಧನರಾದರು. ನಂಬರ್ 3 ಮೋಹನ್ ಜುನೇಜಾ. ಇವರು ಫ್ಯಾನ್ ಇಂಡಿಯಾ ಸಿನಿಮಾ ಆದ KGF 2 ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. KGF ಸಿನಿಮಾದಲ್ಲಿ ನಟಿಸುವ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಚೆಲ್ಲಾಟ ಸಿನಿಮಾದಲ್ಲಿ ಕಾಣಿಸುವ ಮೂಲಕ ಜನರಿಗೆ ಪರಿಚಯ ಆಗ್ತಾರೆ. ಹೀಗೆ ಇವರು 100ಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿದ್ದಾರೆ. ಅತಿಯಾಗಿ ಕುಡಿತದಿಂದ ಅವರಿಗೆ ಲಿವರ್ ಡ್ಯಾಮೇಜ್ ಆಗಿತ್ತು. ಹಾಗೆ ಹಾರ್ಟ್ ಸಮಸ್ಯೆ ಕೂಡ ಇತ್ತು. ಹೀಗಾಗಿ ಮೇ 7, 2020ರಂದು ಅಗಲಿದರು. ನಂಬರ್ 4 ಮಜಾ ಟಾಕೀಸ್ ಅಪರ್ಣಾ. ಮಜಾ ಟಾಕೀಸ್ ಮೂಲಕ ಜನಗಳ ಮನಸೆಳೆದ ಅಪರ್ಣನವರು ಬಹುಬೇಗನೆ ಕಣ್ಮರೆಯಾದರು. ಹೌದು, ಹಲವು ಕಾರ್ಯಕ್ರಮಗಳಲ್ಲಿ ಹೋಸ್ಟ್ ಮಾಡುವ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿದ್ದರು. ಇವರು 1985ರಲ್ಲಿ ಮಸಣದ ಹೂವು ಚಿತ್ರದಲ್ಲಿ ನಟಿಸುವ ಮೂಲಕ ತಮ್ಮ 19ನೇ ವಯಸ್ಸಿನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು. ಹೀಗೆ 5 ವರ್ಷದಲ್ಲಿಯೇ 11 ಸಿನಿಮಾ ಮಾಡಿದ್ರು. ತೆಲುಗು, ತಮಿಳಿನಲ್ಲಿಯೂ ಇವರಿಗೆ ಸಿನಿಮಾ ಆಫರ್ಸ್ಗಳು ಬರ್ತಾ ಇದ್ವು. ಆದರೆ ಬೇರೆ ಭಾಷೆಯಲ್ಲಿ ನಟಿಸೋಕೆ ಇಷ್ಟ ಇಲ್ಲದ ಕಾರಣ ಬಂದಂತಹ ಸಿನಿಮಾ ಆಫರ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ರು. ನಂತರ ಅಂದ್ರೆ 1999ರಲ್ಲಿ ಚಂದನ ವಾಹಿನಿಯಲ್ಲಿ ಆಂಕರಿಂಗ್ ಕೂಡ ಮಾಡ್ತಾರೆ. ಆದ್ರೆ ಮಜಾ ಟಾಕೀಸ್ ಮೂಲಕ ಇವರು ಜನಪ್ರಿಯರಾದರು. ಆದರೆ ವಿಧಿ ಇವರನ್ನ ಬಹುಬೇಗನೆ ಕಳೆದುಕೊಂಡು ಬಿಡ್ತು. ಜುಲೈ 11, 2024 ಶ್ವಾಸಕೋಶದ ಕ್ಯಾನ್ಸರ್ನಿಂದ ಇವರು ನಿಧನರಾಗ್ತಾರೆ. ನಂಬರ್ 5 ಶ್ರೀಧರ್. ಇವರನ್ನ ಸೀರಿಯಲ್ ನಲ್ಲಿ ನೋಡೇ ಇರ್ತೀರಾ. ಅಷ್ಟು ಪ್ರತಿಭಾವಂತ ನಟ. ಟಿವಿ ವೀಕ್ಷಕರು ಟಿವಿ ಆನ್ ಮಾಡಿದ್ರೆ ಸಾಕು ಬೇರೆ ಬೇರೆ ಸೀರಿಯಲ್ ಗಳಲ್ಲಿ ಬೇರೆ ಬೇರೆ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು. ತೆರೆಯ ಮುಂದೆ ನಗುತ್ತಾ ಇದ್ರೆ ತೆರೆಯ ಹಿಂದೆ ಸಾಕಷ್ಟು ಕಷ್ಟ ನೋವುಗಳನ್ನ ಅನುಭವಿಸುತ್ತಿದ್ರು. ಹಣದ ಸಮಸ್ಯೆ ಕೂಡ ಅವರಿಗಿತ್ತು. ಹೌದು, ಕೊರೋನಾ ಟೈಮ್ ನಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಹೊತ್ತು ಊಟಕ್ಕೆ ಸಹ ಕಷ್ಟ ಆಗ್ತಾ ಇತ್ತಂತೆ. ನಾವೆಲ್ಲ ಕಲಾವಿದರ ಕಡೆ ತುಂಬಾ ಹಣ ಇರುತ್ತೆ, ಅವರು ತುಂಬಾ ಜಾಲಿ ಆಗಿರ್ತಾರೆ ಬಿಡು ಅಂತ ಅನ್ಕೊಂಡಿರ್ತೇವೆ. ಆದರೆ ಅದು ತೆರೆಯ ಮುಂದೆ ಕಾಣಿಸುವ ಜೀವನ. ಆದರೆ ರಿಯಲ್ ಲೈಫ್ ಅಲ್ಲಿ ಅವರಿಗೂ ಹಣದ ಅವಶ್ಯಕತೆ ಇರುತ್ತೆ. ನಾವೆಲ್ಲ ಹಣಕ್ಕಾಗಿ ಪ್ರತಿಯೊಬ್ಬರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೇವೆ. ಅವರು ಸಹ ಕೆಲಸದ ರೂಪದಲ್ಲಿ ಸೀರಿಯಲ್ ಗಳನ್ನ, ಸಿನಿಮಾಗಳನ್ನ ಮಾಡ್ತಾರೆ. ಸೀರಿಯಲ್ ಗಳಲ್ಲಿ ಆಕ್ಟ್ ಮಾಡಿದ್ರೆ ಅವ್ರಿಗೇನು ಲಕ್ಷ ಲಕ್ಷ ಹಣ ಬರೋದಿಲ್ಲ. ಅವರಿಗೆ ದಿನದ ರೂಪದಲ್ಲಿ ಅಂದ್ರೆ ಪರ್ ಡೇ 2,000, 1,000 ಹೀಗೆ ಇರುತ್ತೆ. ಸಿಟಿಗಳಲ್ಲಿ ಜೀವನ ನಡೆಸಲು 1,000, 2,000 ಹಣ ಸಾಕಾಗಲ್ಲ. ಹೀಗಿರುವಾಗ ಕಲಾವಿದರು ಹೇಗೆ ಹಣವನ್ನ ಸೇವಿಂಗ್ ಮಾಡ್ತಾರೆ? ಅದರಲ್ಲೂ ಶೂಟಿಂಗ್ 1 ತಿಂಗಳಲ್ಲಿ 15 ದಿನ ಮಾತ್ರ ಇರುತ್ತೆ. ಹೀಗಾಗಿ ಶ್ರೀಧರ್ ಅವರಿಗೆ ಹಾಸ್ಪಿಟಲ್ ಬಿಲ್ ಪೇ ಮಾಡೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ. ತಾವೇ ಒಬ್ಬರೇ ಹೋಗಿ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಹಾಗೆ ನಿಧಾನಕ್ಕೆ ಅವರ ಹತ್ರ ಇದ್ದ ಅಲ್ಪ ಸ್ವಲ್ಪ ಹಣನೂ ಖಾಲಿ ಆಗ್ತಾ ಬಂತು. ಚಿಕಿತ್ಸೆಗಾಗಿ ಹಣದ ಸಹಾಯ ಮಾಡಿ ಅಂತ ಜನಗಳಲ್ಲಿ ಬೇಡಿಕೊಂಡಿದ್ದರು. ಏನೇ ಮಾಡಿದರೂ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಸಾವನ್ನಪ್ಪುತ್ತಾರೆ. ಇನ್ನೊಂದು ವಿಷಯ, ಇವರಿಗೆ HIV ಇತ್ತು ಅಂತ ಸುಳ್ಳು ಸುದ್ದಿ ಹರಿದಾಡುತ್ತಿತ್ತು. ಆದರೆ ಅವರು ಲಿವರ್ ಫೇಲ್ಯೂರ್ ಆಗಿ ನಿಧನರಾದರು. ನಂಬರ್ 6 ಮುಬೀನಾ ಮೈಕಲ್. ಒಂದು ಸಮಯದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟ ಹಾಕಿದ ಪೇಟೆ ಹುಡುಗಿರ್ ಹಳ್ಳಿ ಲೈಫ್ ಶೋ, ಇದರಲ್ಲಿ ಮುಬೀನಾ ಮೈಕಲ್ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದರು. ತನ್ನ ಹುಟ್ಟೂರು ಕೊಡಗಿಗೆ ಹೋಗುವ ನಡು ಹಾದಿಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ತೀರಿ ಹೋದರು. ಮುಬೀನಾ ಮೈಕಲ್ ರಿಯಾಲಿಟಿ ಶೋ ನಲ್ಲಿ ಅಷ್ಟೇ ಅಲ್ಲದೆ ಮಾಡರ್ನ್ ಕ್ಷೇತ್ರದಲ್ಲೂ ಹೆಸರು ಮಾಡಿದ್ರು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಫಾಲೋವರ್ಸ್ ಕೂಡ ಇವರಿಗಿದ್ರು. ಆದರೆ ಕೇವಲ 27 ವಯಸ್ಸಿನಲ್ಲಿಯೇ ಮುಬೀನಾ ಮೈಕಲ್ ಸಾವನ್ನಪ್ಪುತ್ತಾರೆ.
ನಂಬರ್ 7 ರಾಕೇಶ್ ಪೂಜಾರಿ. ಕಾಮಿಡಿ ಕಿಲಾಡಿಗಳು ಶೋನಿಂದಲೇ ರಾಕೇಶ್ ರವರು ಫೇಮಸ್ ಆದ್ರು. ಇತ್ತೀಚೆಗೆ ಅಷ್ಟೇ ಅವರಿಗೆ ಸಿನಿಮಾಗಳಲ್ಲಿ ನಟಿಸುವ ಆಫರ್ ಕೂಡ ಬಂದಿತ್ತು. ಕಾಂತಾರ ಸಿನಿಮಾದಲ್ಲಿ ನಟಿಸಲು ಸಹ ಅವಕಾಶ ಸಿಕ್ಕಿತ್ತು. ಆದರೆ ವಿಧಿದು ಬೇರೆ ಲೆಕ್ಕನೇ ಇತ್ತು ಅನ್ಸುತ್ತೆ. ಅವರನ್ನ ಬೇಗನೆ ಕರೆಸಿಕೊಂಡ ಅದ್ಭುತ ನಟ ಯಾವುದೇ ಪಾತ್ರವನ್ನು ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬುತ್ತಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಕೂಡ ಇವರನ್ನ ನೋಡಬಹುದು. ಹೀಗೆ ಯಶಸ್ಸಿನ ಹಾದಿಯಲ್ಲಿದ್ದ ರಾಕೇಶ್ ರವರು ತನ್ನ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದ ವೇಳೆ ಹಾರ್ಟ್ ಅಟ್ಯಾಕ್ ನಿಂದ ಇತ್ತೀಚೆಗಷ್ಟೇ ಸಾವನ್ನಪ್ತಾರೆ. ನಂಬರ್ 8 ಶರತ್ ಬಾಬು. ಇವರು ಕನ್ನಡ, ತಮಿಳು, ತೆಲುಗು, ಹಿಂದಿ ಮತ್ತೆ ಮಲಯಾಳಂ ಹೀಗೆ 300ಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿದ್ದಾರೆ. ಇವರಿಗೆ 8-9 ಬಾರಿ ತೆಲುಗು ನಂದಿ ಪ್ರಶಸ್ತಿ ದೊರಕಿದೆ. ಇವರ ಸೌಲಭ್ಯಮಯ ವ್ಯಕ್ತಿತ್ವ ಮತ್ತು ಅಭಿನಯದ ಗುಣಕ್ಕೆ ಹಲವು ರಾಜ್ಯ ಪ್ರಶಸ್ತಿ, ಚಿತ್ರರಂಗ ಪ್ರಶಸ್ತಿಗಳು ದೊರಕಿವೆ. ಆದರೆ ಬಹು ಅಂಗ ವೈಫಲ್ಯ ಎದುರಾಗಿ 22 ಮೇ 2023ರಂದು ಹೈದರಾಬಾದ್ ನಲ್ಲಿ ನಿಧನರಾದರು. ಆಗ ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ನಂಬರ್ 9 ಸಂಚಾರಿ ವಿಜಯ್. ಈ ಹೆಸರು ಕೇಳಿದ್ರೆ ತಕ್ಷಣ ನಮಗೆ ನಾನು ಅವನಲ್ಲ ಅವಳು ಸಿನಿಮಾ ನೆನಪಿಗೆ ಬರುತ್ತೆ. ಆ ಸಿನಿಮಾದಲ್ಲಿ ಇವರ ಅದ್ಭುತ ನಟನೆಗೆ ಮನಸೋತವರೇ ಇಲ್ಲ. ಇವನು ನಿಜವಾದ ಕಲಾವಿದ ಎಂದು ಜನರು ಹೊಗಳುತ್ತಾರೆ. ಈ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ. ಇಂತಹ ಅದ್ಭುತ ಕಲಾವಿದನನ್ನ ನಾವು ಈಗ ಕಳೆದುಕೊಂಡಿದ್ದೇವೆ. ಯಾರಿಗಾದರೂ ಕಷ್ಟ ಅಂತ ಅಂದ್ರೆ ಸಾಕು ಅವರ ನೆರವಿಗೆ ಸಂಚಾರಿ ವಿಜಯ್ ಅವರು ಹೋಗ್ತಾ ಇದ್ರು. ಅವತ್ತು ರಾತ್ರಿ ಯಾವುದೋ ಒಂದು ಕೆಲಸ ಇತ್ತು ಅಂತೆ. ಹಾಗಾಗಿ ಬೈಕ್ ತಗೊಂಡು ರೋಡ್ ನಲ್ಲಿ ಹೋಗುವಾಗ ರಸ್ತೆ ಪಕ್ಕದ ಕರೆಂಟ್ ಕಂಬಕ್ಕೆ ಬೈಕ್ ಡಿಕ್ಕಿ ಹೊಡೆದಿದೆ. ಆಗ ವಿಜಯ್ ಅವರ ತಲೆಗೆ ಬಲವಾಗಿ ಪೇಟು ಬಿದ್ದ ಕಾರಣ ವಿಜಯ್ ಅವರು ಅಲ್ಲೇ ಸಾವನ್ನಪ್ತಾರೆ. ನಂಬರ್ 10 ಶಂಕನಾದ ಅರವಿಂದ್. ಹಿರಿಯ ಪೋಷಕ ನಟ ಆಗಿದ್ದ ಇವರು ತಮ್ಮ 50 ವರ್ಷ ವೃತ್ತಿ ಜೀವನದಲ್ಲಿ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ತುಂಬಾನೇ ಪಾಪ್ಯುಲರ್ ಸಿನಿಮಾ ಆದ ಪುನೀತ್ ರಾಜ್ಕುಮಾರ್ ನಟನೆಯ ಬೆಟ್ಟದ ಹೂ ಸಿನಿಮಾದಲ್ಲಿ ನಟಿಸಿದ್ದಾರೆ. ಮೇ 7, 2021ರಲ್ಲಿ ಕೋವಿಡ್ ನಿಂದ ಇವರು ಸಾವನ್ನಪ್ತಾರೆ. ವಿಡಿಯೋ ಮುಂದುವರಿಸೋಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 11 ದ್ವಾರಕೇಶ್. ಕನ್ನಡದ ಹಾಸ್ಯ ನಟ, ನಿರ್ದೇಶಕ ಹಾಗೆ ನಿರ್ಮಾಪಕರು ಆಗಿದ್ದ ದ್ವಾರಕೇಶ್ ರವರು 2021ರಲ್ಲಿ ಹೃದಯಾಘಾತದಿಂದ ತಮ್ಮ ಕೊನೆಯುಸಿರು ಹೇಳಿದರು. ಆಗ ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ನಂಬರ್ 12 ಸ್ಪಂದನ ರಾಘವೇಂದ್ರ. ಇವರು ಹುಟ್ಟಿದ್ದು 1979 ಜೂನ್ 28 ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ. ಇವರದ್ದು ತುಳು ಕುಟುಂಬ. ವಿಜಯ್ ರಾಘವೇಂದ್ರ ಅವರು ಒಂದು ಟೀ ಕೆಫೆಯಲ್ಲಿ ಸ್ಪಂದನ ಅವರನ್ನ ನೋಡಿ ಇಷ್ಟಪಡ್ತಾರೆ. ನಂತರ ಇವರಿಬ್ಬರು ಮನೆಯವರ ಒಪ್ಪಿಗೆ ಮೇರೆಗೆ 2007 ಆಗಸ್ಟ್ 26ರಂದು ಮದುವೆ ಆಗ್ತಾರೆ. ನಂತರ ಹಲವಾರು ವರ್ಷಗಳ ಕಾಲ ಇವರ ಜೀವನ ಚೆನ್ನಾಗಿಯೇ ಇರುತ್ತೆ. ಆದ್ರೆ ಆ ದಿನ 2023 ಜುಲೈ 31ರಂದು ತಮ್ಮ ಕಸಿನ್ ಸಿಸ್ಟರ್ ಜೊತೆಗೆ ಬ್ಯಾಂಕಾಕ್ಗೆ ಪ್ರವಾಸಕ್ಕಾಗಿ ಹೋಗಿದ್ರು. ನಂತರ ಆಗಸ್ಟ್ 7ನೇ ತಾರೀಕು ಪ್ರವಾಸವನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ ಬರಬೇಕಿತ್ತು. ಆದ್ರೆ ರಾತ್ರಿ ಮಲಗಿದ್ದ ಸ್ಪಂದನ ಮತ್ತೆ ಎದ್ದೇಳಲೇ ಇಲ್ಲ. ಆದ್ರೆ ಇವರ ಸಾವಿನ ಬಗ್ಗೆ ಯಾವುದೇ ಕಾರಣ ಸಿಕ್ಕಿಲ್ಲ. ಆದ್ರೆ ಕೆಲ ಮೂಲಗಳ ಪ್ರಕಾರ ಹಾರ್ಟ್ ಅಟ್ಯಾಕ್ ನಿಂದ ಇವರು ಸಾವನ್ನಪ್ಪಿದ್ದರು ಎಂದು ಹೇಳಲಾಗಿದೆ. ನಂಬರ್ 14 ರಾಘವ ಮತ್ತು ಉದಯ್. ಇವರಿಬ್ಬರು ಖಳನಾಯಕರಾಗಿಯೇ ಮಿಂಚಿದವರು. ಆದರೆ ಮಾಸ್ತಿಗೋಡಿ ಸಿನಿಮಾ ಶೂಟಿಂಗ್ ವೇಳೆ ಇವರು ನಿಧನರಾದರು. ಹೌದು, ದುನಿಯಾ ವಿಜಯ್ ಅವರ ನಟನೆಯ ಮಾಸ್ತಿಗೋಡಿ ಕ್ಲೈಮ್ಯಾಕ್ಸ್ ಸೀನ್ ಒಂದು ನದಿಯಲ್ಲಿ ಶೂಟ್ ಮಾಡಲಾಗಿತ್ತು. ಉದಯ್ ಅವರು ಮತ್ತು ಅನಿಲ್ ಅವರು ಮತ್ತೆ ದುನಿಯಾ ವಿಜಯ್ ಅವರು ಒಂದು ಹೆಲಿಕಾಪ್ಟರ್ ನಿಂದ ನದಿಗೆ ಹಾರುವ ಸೀನ್ ಶೂಟ್ ಮಾಡುತ್ತಿದ್ದರು. ಉದಯ್ ಅವರು ಮತ್ತು ಅನಿಲ್ ಅವರು ಮತ್ತೆ ದುನಿಯಾ ವಿಜಯ್ ಅವರು ಹೆಲಿಕಾಪ್ಟರ್ ನಿಂದ ನದಿಗೆ ಹಾರುತ್ತಾರೆ. ನದಿಯಲ್ಲಿ ಈಜಾಡುತ್ತಾ ದಡಕ್ಕೆ ಬರುವಾಗ ಉದಯ್ ಅವರಿಗೆ ಮತ್ತೆ ಅನಿಲ್ ಅವರಿಗೆ ನದಿಯಲ್ಲಿ ಈಜಾಡಲು ಆಗ್ಲಿಲ್ಲ. ಹೀಗಾಗಿ ನೀರಿನಲ್ಲಿಯೇ ಮುಳುಗಿ ಬಿಡ್ತಾರೆ. ಅವರು ನೀರಿನಲ್ಲಿ ಮುಳುಗೋ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿದ್ದೇನೆ, ನೋಡುವವರು ನೋಡಿ. ನಂಬರ್ 15 ಕರಿಬಸಯ್ಯ. ಪೋಷಕ ನಟ ಹಾಗೆ ಹಾಸ್ಯ ನಟರಾಗಿ ಸಿನಿಮಾಗಳಲ್ಲಿ ಮಿಂಚಿದವರು. ಇವರು ಬರೋಬ್ಬರಿ 120 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಜನವರಿ 30, 2012ರಂದು ಬ್ರೇಕಿಂಗ್ ನ್ಯೂಸ್ ಸಿನಿಮಾದ ಶೂಟಿಂಗ್ ಮುಗಿಸಿ ಮನೆಗೆ ಹೋಗುವಾಗ ಕಾರ್ ಅಪಘಾತದಿಂದ ಮೃತರಾದರು. ಸಾವು ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಇರುವಷ್ಟು ಜೀವನ ಖುಷಿಯಿಂದ ಇರೋಣ. ಹಾಗೆ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರಿ ವಿಡಿಯೋ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ.